ಅಧಿಕ ತೂಕ ಹೊಂದಿದವರ ಪಾಲಿಗೆ ಕ್ಯಾಲೋರಿ ಬರ್ನ್ ಮಾಡಿ ತೂಕ ಕರಗಿಸಲು ಸಾಕಾಗಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಯಾವೆಲ್ಲ ದೈಹಿಕ ವ್ಯಾಯಾಮಗಳಿಂದ ಅತ್ಯಂತ ಸುಲಭವಾಗಿ ಕ್ಯಾಲೋರಿ ಸುಡಬಹುದು ಅಂತ ತಿಳಿಯೋಕೆ ಈ ಸ್ಟೋರಿ ನೋಡಿ. ಸುಲಭವಾಗಿ ಕ್ಯಾಲೋರಿ ಬರ್ನ್ ಮಾಡಬೇಕೆ? ಈ ವ್ಯಾಯಾಮ ಮಾಡಿ ಸಾಕು. ಕ್ಯಾಲೋರಿಗಳನ್ನು ಬರ್ನ್ ಮಾಡುವುದು ಸಾಮಾನ್ಯವಾಗಿ ಹೆಚ್ಚಿನವರ ದೈನಂದಿನ ವ್ಯಾಯಾಮದ ಭಾಗವಾಗಿರುತ್ತದೆ. ಪ್ರತಿದಿನ 100 ಕ್ಯಾಲೋರಿಗಳನ್ನು ಸುಡುವುದು ಅಷ್ಟೇನೂ ಕಷ್ಟದ ಕೆಲಸವಲ್ಲ. ಆದರೆ ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಮುಖ್ಯವಾಗಿ ನೀವು ಚಲನೆಯಲ್ಲಿರಬೇಕು. ನೀವು ಕ್ಯಾಲೋರಿಗಳನ್ನು ಸುಡಲು ಜಿಮ್ಗೆ ಹೋಗಬೇಕಾಗಿಲ್ಲ. ಸುಲಭವಾದ ವ್ಯಾಯಾಮಗಳಿಂದ ಹೆಚ್ಚಿನ ಕ್ಯಾಲೋರಿಗಳನ್ನು ಸುಡುವ ಮೂಲಕ ತೂಕವನ್ನು ಇಳಿಸಿಕೊಳ್ಳಬಹುದು. ನೀವು ಮಾಡುವ ಚಟುವಟಿಕೆಯ ಅವಧಿ, ವ್ಯಾಯಾಮದ ವೇಗದ ತೀವ್ರತೆ ಮತ್ತು ಸ್ವರೂಪ ಎಲ್ಲವೂ ನಿಮ್ಮ ವ್ಯಾಯಾಮದ ಯಶಸ್ಸಿನ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಕ್ಯಾಲೋರಿ ಸುಡುವ ಪ್ರಕ್ರಿಯೆಯಲ್ಲಿ ನಿಮ್ಮ ತೂಕ ಮತ್ತು ಎತ್ತರವು ಸಹ ಪರಿಗಣಿಸಬೇಕಾದ ಪ್ರಮುಖ ಅಂಶಗಳಾಗಿವೆ. ವ್ಯಾಯಾಮದ ಸಮಯದಲ್ಲಿ ಹೆಚ್ಚಿನ ಕ್ಯಾಲೋರಿಗಳನ್ನು ನಾಶಗೊಳಿಸುವುದು ನಿಮ್ಮ ಗುರಿಯಾಗಿದ್ದರೆ ನಿಮಗಾಗಿ ಕೆಲವು ಮಹತ್ವದ ಸಲಹೆಗಳು ಇಲ್ಲಿವೆ. ಸವಾರಿಗೆ ಸೈಕಲ್ ಬಳಸಿ. ಪ್ರತಿದಿನ ನೀವು 30 ನಿಮಿಷ ಸೈಕಲ್ ತುಳಿದರೆ ನಿಮ್ಮ ದೇಹ ಫಿಟ್ ಆಗಿರಲು ಮತ್ತೇನು ಮಾಡಬೇಕಾಗಿಲ್ಲ. ಆದರೆ ಇದನ್ನ ಪ್ರತಿದಿನ ಮಾಡಬೇಕು ಅಷ್ಟೇ. ಒಂದು ದಿನ ಮಾಡಿ ಮತ್ತೊಂದು ದಿನ ಮಾಡದೆ ಹೋದರೆ ಏನೂ ಪ್ರಯೋಜನ ಸಿಗಲ್ಲ. ಪ್ರತಿದಿನ 30 ನಿಮಿಷ ಸೈಕ್ಲಿಂಗ್ ಮಾಡಿದರೆ ಸಾಕು. ಮೈ ಬೊಜ್ಜು ಇರಲ್ಲ, ದೇಹ ಫಿಟ್ ಆಗಿರುತ್ತೆ. ದೇಹದ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಹೆಚ್ಚುವುದು. ಸೈಕ್ಲಿಂಗ್ ಒಂದು ಅದ್ಭುತವಾದ ವ್ಯಾಯಾಮವಾಗಿದ್ದು ಅದು ನಿಮ್ಮನ್ನ ಕ್ರಿಯಾಶೀಲವಾಗಿರಿಸುತ್ತದೆ. ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಕರ ಜೀವನ ಶೈಲಿಯನ್ನ ರೂಪಿಸಲು ಸಹಾಯ ಮಾಡುತ್ತದೆ. ಅಭ್ಯಾಸವಾಗಿ ಸೈಕ್ಲಿಂಗ್ ಮಾಡುವುದು ನಿಮ್ಮ ದೇಹದ ಕೊಬ್ಬಿನ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯಕರ ತೂಕ ನಿರ್ವಹಣೆಯನ್ನ ಉತ್ತೇಜಿಸುತ್ತದೆ. ಸೈಕ್ಲಿಂಗ್ ಒತ್ತಡ, ಖಿನ್ನತೆ ಅಥವಾ ಆತಂಕದ ಭಾವನೆಗಳನ್ನು ನಿವಾರಿಸುತ್ತದೆ. ನೀವು ಆಲಸ್ಯ, ನಿರಾಸಕ್ತಿ ಅಥವಾ ನಿಮ್ಮ ಮೆದುಳು ನಿಧಾನವಾಗಿ ಚಲಿಸುತ್ತಿರುವಂತೆ ಕಂಡುಬಂದರೆ ಕನಿಷ್ಠ 10 ನಿಮಿಷಗಳ ಕಾಲ ಸೈಕ್ಲಿಂಗ್ ಮಾಡಿದರೆ ಹಾಯ್ ಎನಿಸುತ್ತದೆ. ಸೈಕ್ಲಿಂಗ್ ತುಳಿಯುವುದರಿಂದ ನಿಮ್ಮ ದೇಹದಲ್ಲಿ ಎಂಡಾರ್ಫಿನ್ಗಳ ಬಿಡುಗಡೆಯಾಗುತ್ತದೆ. ಇದು ನಿಮ್ಮ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸೈಕ್ಲಿಂಗ್ನಂತಹ ಆರೋಗ್ಯಕರ ಚಟುವಟಿಕೆಯೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸುವುದು ನಿಮ್ಮ ರಕ್ತ ಪರಿಚಲನೆಯನ್ನ ಹೆಚ್ಚಿಸುವ ಮೂಲಕ ನಿಮ್ಮನ್ನ ಎಚ್ಚರಗೊಳಿಸುತ್ತದೆ. ಬೆಳಿಗ್ಗೆ ಸೈಕ್ಲಿಂಗ್ ಮಾಡುವುದು ಇಡೀ ದಿನ ಶಕ್ತಿ ಮತ್ತು ಉತ್ಸಾಹ ನೀಡುತ್ತದೆ. ಆರೋಗ್ಯ ಸಮಸ್ಯೆಗಳು ಉದ್ಭವಿಸದಂತೆ ತಡೆಯಲು ಹಾಗೂ ಕೆಲವು ಕಾಯಿಲೆಗಳನ್ನು ನಿರ್ವಹಿಸಲು ನಿಯಮಿತ ವ್ಯಾಯಾಮವು ಮುಖ್ಯವಾಗಿದೆ. ನಿಯಮಿತವಾಗಿ ಸೈಕ್ಲಿಂಗ್ ಮಾಡುವುದು ಜಡ ಜೀವನ ಶೈಲಿಯನ್ನ ತಪ್ಪಿಸಲು ಒಂದು ಉತ್ತಮ ಮಾರ್ಗವಾಗಿದೆ. ಮೆಟ್ಟಿಲುಗಳನ್ನು ಏರಿ. ನಿಮ್ಮ ಅಪಾರ್ಟ್ಮೆಂಟ್, ಕಚೇರಿ, ಹೋಟೆಲ್ ಕೋಣೆ ಅಥವಾ ಮೆಟ್ಟಿಲುಗಳಿರುವ ಯಾವುದೇ ಸ್ಥಳದಲ್ಲಿ ಅವುಗಳನ್ನು ಬಳಸಿ. 10 ನಿಮಿಷ ಮೆಟ್ಟಿಲುಗಳ ಏರಿಕೆಯು 100 ಕ್ಯಾಲೋರಿಗಳನ್ನು ಸುಡುತ್ತದೆ. ಕ್ಲೈಂಬಿಂಗ್ ನಿಮ್ಮ ದೇಹದ ಕೆಳಭಾಗದ ಸ್ನಾಯುಗಳು ಮತ್ತು ಇತರ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಓಡುವಾಗ ಮೊಣಕಾಲನ್ನ ಮೇಲಕ್ಕೆ ಹೋಗುವಂತೆ ಪ್ರಯತ್ನಿಸಿ. ಇದು ಬಹಳ ಉತ್ತಮವಾದ ವ್ಯಾಯಾಮವಾಗಿದೆ. ಓಡುವಾಗ ನಿಮ್ಮ ಮೊಣಕಾಲನ್ನ ಸಾಧ್ಯವಾದಷ್ಟು ಮೇಲಕ್ಕೆ ಎತ್ತಲು ಪ್ರಯತ್ನಿಸಿ. ಈ ವ್ಯಾಯಾಮ ನಿಮ್ಮ ಕಾಲಿನ ಸ್ನಾಯುಗಳಿಗೆ ಸಹಾಯ ಮಾಡುವುದಲ್ಲದೆ ನಿಮ್ಮ ಹೃದಯದ ಬಡಿತವನ್ನು ಹೆಚ್ಚಿಸುತ್ತದೆ. ಕಡಿಮೆ ಸಮಯದಲ್ಲಿ ಅಧಿಕ ಕ್ಯಾಲೋರಿ ತೆಗೆದುಹಾಕಲು ಈ ವಿಧಾನ ಅತ್ಯಂತ ಪರಿಣಾಮಕಾರಿಯಾಗಿದೆ. ಹಗ್ಗ ಜಿಗಿತವನ್ನು ಪ್ರಯತ್ನಿಸಿ. 10 ನಿಮಿಷಗಳವರೆಗೆ ಹಗ್ಗ ಜಿಗಿತವನ್ನು ಮಾಡುವುದರಿಂದ ನೀವು 100 ರಿಂದ 150 ಕ್ಯಾಲೋರಿಗಳನ್ನು ಬರ್ನ್ ಮಾಡಬಹುದು. ಸ್ಕಿಪ್ಪಿಂಗ್ ಮನೆಯಲ್ಲಿ ಯಾರು ಬೇಕಾದರೂ ಮಾಡಬಹುದಾದ ಸರಳ ತೂಕ ನಷ್ಟ ಚಟುವಟಿಕೆ ಇದಾಗಿದೆ. ಹೆಚ್ಚುವರಿ ಕ್ಯಾಲೋರಿಗಳನ್ನು ತೊಡೆದುಹಾಕಲು ಹಾಗೂ ಕೈಕಾಲುಗಳ ಸಮನ್ವಯವನ್ನು ಸುಧಾರಿಸುತ್ತದೆ. ಜೊತೆಗೆ ಅದೇ ಸಮಯದಲ್ಲಿ ನಿಮ್ಮ ದೇಹದ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಇನ್ನು ಈಜುವುದು ರಕ್ತದ ಹರಿವು, ಶ್ವಾಸಕೋಶ ಮತ್ತು ಹೃದಯದ ಸಾಮರ್ಥ್ಯವನ್ನು ಸಮರ್ಥವಾಗಿರಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದ ಸ್ನಾಯುವಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಕ್ಯಾಲೋರಿಗಳನ್ನು ಸುಡುವ ಉತ್ತಮ ಮಾರ್ಗವಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.